ದೇವದುರ್ಗದ ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ಗೆ ಪ್ರಾಣ ಬೆದರಿಕೆಯನ್ನ ಹಾಕಲಾಗಿದೆ. ಶಾಸಕಿ ಮನೆಗೆ ನುಗ್ಗಿ ಮರಳು ದಂಧೆಕೋರರು ಬೆದರಿಕೆ ಹಾಕಿದಂತೆ ಎಸ್ಪಿ ಕಚೇರಿಗೆ ಕಾರ್ಯಕರ್ತರ ಜೊತೆ ಬಂದು ಶಾಸಕಿ ಕರೆಮ್ಮ ದೂರನ್ನ ಕೊಟ್ಟಿದ್ದಾರೆ. ದೇವದುರ್ಗದ ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ಗೆ ಪ್ರಾಣ ಬೆದರಿಕೆ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಎಸ್ಪಿ ಕಚೇರಿಗೆ ಆಗಮಿಸಿ ಕಾರ್ಯಕರ್ತರ ಜೊತೆ ದೂರನ್ನ ಕೊಟ್ಟಿದ್ದಾರೆ. ಅಕ್ರಮ ಮರಳುಗಾರಿಕೆ ತಡೆಯೋದಕ್ಕೆ ಹೋದಾಗ ಬೆದರಿಸಿದ್ರಂತೆ. ಆಮೇಲೆ ಕರೆಮ್ಮ ಮನೆ ಕಚೇರಿಗೂ ನುಗ್ಗಿ ಬೆದರಿಕೆ ಹಾಕಿದ್ರಂತೆ. ಶಾಸಕರಿಗೆ ಹೀಗಾದ್ರೆ ಜನರ ಗತಿಗೇನು ಅಂತ ಎಂಎಲ್ಎ ಕರೆಮ್ಮ ಪ್ರಶ್ನೆ ಮಾಡಿದ್ದಾರೆ. ಶ್ರೀನಿವಾಸ್ ನಾಯಕ್ ಎಂಬಾತನಿಂದ ಶಾಸಕಿಗೆ ಬೆದರಿಕೆಯನ್ನು ನೀಡಲಾಗಿದೆ. ಸಿಸಿಟಿವಿ ಸಾಕ್ಷ್ಯ ಕೊಟ್ಟು ಎಸ್ಪಿ ಡಿಸಿಗೆ ದೂರನ್ನ ದಾಖಲು ಮಾಡಿದ್ದಾರೆ ಶಾಸಕಿ. ಇನ್ನು ಈ ಬಗ್ಗೆ ಕ್ರಮವನ್ನ ತಗೊಳ್ತೀವಿ ಅಂತ ಹೇಳಿ ಎಸ್ಪಿ ಅರುಣಾಂಶು ಗಿರಿ ಭರವಸೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಕ್ಕಿಲ್ಲದೆ ಆ ಭಾಗದಲ್ಲಿ ಮರಳು ದಂಧೆಕೋರರು ಮರಳುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ತಡೆಯೋದಕ್ಕೆ ಹೋದಂತಹ ಶಾಸಕಿಗೆ ಈಗ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ಇಲ್ಲಿ ಇಲ್ಲೀಗಲ್ ಆಗಿ ಸಾಕಷ್ಟು ಮರಳು ಹೊರಗೆ ಹೋಗಕತ್ತದ. ಅದನ್ನು ನಾನು ಯಾವತ್ತೂ ಅಕ್ರಮ ಮರಳು ಗಣಿಗಾರಿಕೆ ಇರಲಿ, ಅಕ್ರಮ ಚಟುವಟಿಕೆಗಳನ್ನು ನಾನು ಸಾರಾಸಗಟವಾಗಿ ಅದನ್ನು ನಾನು ವಿರೋಧಿಸ್ಕೊಂಡು ಬಂದೀನಿ. ಆದರೂ ಕೂಡ ನಿನ್ನೆ ಏಕಾಏಕಿ ಒಬ್ಬರು ಶಾಸಕರ ಮನೆಗೆ ನುಗ್ಗುತ್ತರ ಬೆಳಗ್ಗೆನೇ ಅಮಾವಾಸ್ಯೆ ದಿನ ಅವತ್ತು ಯಾರೂ ಕಾರ್ಯಕರ್ತರು ಇರೋದಿಲ್ಲ, ಜನರು ಇರೋದಿಲ್ಲ ಅನ್ನೋಂಥ ಒಂದು ವಿಷಯವನ್ನು ಅವ್ರು ತಿಳ್ಕೊಂಡು, ಅದು ನಾವು ಪೊಲೀಸ್ ಕಾಲೋನಿಯಲ್ಲೇ ನಮ್ಮ ಮನೆ ಇರೋದ್ರಿಂದ ಅದು ಬಂದದ್ದು. ಅದನ್ನು ವಿರೋಧಿಸಿ ಇವತ್ತು ನಾವೇನು ಅಧಿಕಾರಿಗಳಿಗೆ ದೂರು ಕೊಟ್ಟಿವಿ. ಅವರು ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಕೂಡ ಹೇಳ್ಯಾರ. ಆದರೆ ನಮ್ಮ ಮುಖಂಡರು ಆ ಒಂದು ವಿಷಯವನ್ನು, ಆ ಪ್ರಕರಣದ ವಿರುದ್ಧವಾಗಿ ಎಲ್ಲ ನಮ್ಮಲ್ಲಿ ಇವತ್ತು ಕೇಸ್ ಬುಕ್ ಮಾಡ್ಯಾರ. ಅದನ್ನು ತನಿಖೆ ಮಾಡ್ತೀವಿ ಅಂತ ಕೂಡ ಅವ್ರು ಹೇಳ್ಯಾರ. ಇಲ್ಲಿ ಇಲ್ಲೀಗಲ್ ಆಗಿ ಸಾಕಷ್ಟು ಏನು ಹೇಳ್ತಾ ಇದ್ದಾರೆ ಅದನ್ನು ಕೂಡ ನಾವು ವೆರಿಫೈ ಮಾಡ್ತೀವಿ. ಬಟ್ ನಾವು ಏನು ರಾತ್ರಿ ಗಸ್ತು ಇದೆ, ಎಲ್ಲೆಲ್ಲಿ ವಿ ಆರ್ ಗೆಟಿಂಗ್ ಕಂಪ್ಲೇಂಟ್ಸ್ ಆಫ್ ಅಕ್ರಮ ಮರಳು, ಅದನ್ನು ನಾವು ಕಾರ್ಯಾಚರಣೆ ಮಾಡಿ ವಿ ಆರ್ ಆಲ್ಸೋ ಡೂಯಿಂಗ್ ಮೋರ್ ಕೇಸಸ್. ಸುವಮೋಟೋ ಕೇಸಸ್ ಆಲ್ಸೋ ಆರ್ ಬೀಯಿಂಗ್ ಡನ್ ಬೈ ಅವರ್ ಕಾನ್ಸ್ಟೇಬಲ್ಸ್, ಪಾಪ ಬೀಟ್ ಕಾನ್ಸ್ಟೇಬಲ್ಸ್, ದೇ ಆರ್ ನೈಟ್ ಡೂಯಿಂಗ್ ದ್ಯಾಟ್. ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ಡನ್ ಟೋಟಲ್ 37 ಕೇಸಸ್. ಮೋರ್ ಕೇಸಸ್ ಆಲ್ಸೋ ವಿಲ್ ಬಿ ಡನ್. ಇನ್ನು ದೇವದುರ್ಗದ ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ಗೆ ಪ್ರಾಣ ಬೆದರಿಕೆಯನ್ನ ಹಾಕಲಾಗಿದೆ. ಹಾಗಾಗಿ ಇವತ್ತು ಕಾರ್ಯಕರ್ತರ ಜೊತೆಗೆ ಎಸ್ಪಿ ಕಚೇರಿಗೆ ಆಗಮಿಸಿ ಶಾಸಕಿ ಕರೆಮ್ಮ ನಾಯಕ್ ದೂರನ್ನ ದಾಖಲು ಮಾಡಿದ್ದಾರೆ. ಅಕ್ರಮ ಮರಳು ಗಣಿಗಾರಿಕೆಯನ್ನು ತಡೆಯೋದಕ್ಕೆ ಹೋದಾಗ ಆಕೆಗೆ ಬೆದರಿಕೆ ಹಾಕಿದಾರಂತೆ. ಜೊತೆಗೆ ಆಕೆಯ ಮನೆಗೆ ಕಚೇರಿಗೆ ನುಗ್ಗಿ ಕೂಡ ಪ್ರಾಣ ಬೆದರಿಕೆಯನ್ನ ಹಾಕಿದಾರಂತೆ. ಶಾಸಕರಿಗೆ ಹೀಗಾದ್ರೆ ಜನರ ಗತಿ ಏನು ಅಂತ ಹೇಳಿ ಎಂಎಲ್ಎ ಕರೆಮ್ಮ ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ಶಾಸಕಿಗೆ ಈ ಗತಿ ಆಯಿತು ಅಂತಂದ್ರೆ ಜನಸಾಮಾನ್ಯರ ಗತಿಗೇನು? ಅಲ್ಲಿ ಪ್ರಶ್ನೆ ಮಾಡಿದ್ದೆ ತಪ್ಪಾಯ್ತಾ? ಈಗ ಏನಂತ ಪ್ರಾಣ ಬೆದರಿಕೆ ಹಾಕಿದಾರಂತೆ? ಎಷ್ಟು ದಿನದಿಂದ ಅಲ್ಲಿ ಅಕ್ರಮ ಮರಳು ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರಂತೆ? ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರಲ್ಲ, ದೂರಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ? ಚೈತ್ರ, ರಾಯಚೂರು ಜಿಲ್ಲೆ ಅಂತ ಹೇಳಿದ್ರೆ ಒಬ್ಬ ಪ್ರದೇಶ ಅಂತ ಕರೀತಾರೆ. ಅಂದ್ರೆ ಎರಡು ನದಿಗಳ ಹಾದು ಹೋಗಿರತಕ್ಕಂತ ಪ್ರದೇಶ. ಅಂದ್ರೆ ಕೃಷ್ಣೆ ಮತ್ತು ತುಂಗಭದ್ರಾ ಎರಡು ನದಿಗಳು ಈ ರಾಯಚೂರು ಜಿಲ್ಲೆಯಲ್ಲಿ ಹರಿತವೆ. ಹೀಗಾಗಿ ಎರಡು ನದಿಗಳಿಂದಲೂ ಕೂಡ ಮರಳು ದಂಧೆಕೋರರು ಯಥೇಚ್ಛವಾಗಿ ಅಕ್ರಮವಾಗಿ ಮರಳುಗಾರಿಕೆಯನ್ನ ನಡೆಸ್ತಾರೆ ಎನ್ನುವಂಥದ್ದು ಮೊದಲಿನಿಂದಲೂ ಕೂಡ ಸಾಕಷ್ಟು ವರ್ಷಗಳಿಂದಲೂ ಕೂಡ ಒಂದು ಬಹುದೊಡ್ಡ ಆರೋಪ ಇತ್ತಿರ್ತಕ್ಕಂಥದ್ದು. ಶಾಸಕಿ ಕರೆಮ್ಮ ಜಿ ನಾಯಕ್ ಅವರು ದೇವದುರ್ಗ ಕ್ಷೇತ್ರದಲ್ಲಿ ಶಾಸಕಿಯಾಗಿ ಬಂದ ನಂತರದಲ್ಲಿ ಕೂಡ ಇವರು ಮೊದಲಿನಿಂದಲೂ ಕೂಡ ಅಕ್ರಮವಾಗಿ ಮರಳುಗಾರಿಕೆಯನ್ನ ಪ್ರಶ್ನೆ ಮಾಡ್ತಾನೆ ಬಂದಿದ್ರು. ಈ ವಿಚಾರವಾಗಿ ಕಳೆದ 2 ದಿನಗಳ ಹಿಂದೆ ಜಿಲ್ಲೆಯಲ್ಲಿ ಹೊಸದಾಗಿ ಬಂದಿರತಕ್ಕಂತಹ ಎಸ್ಪಿ ಅವರಿಗೆ ಶಾಸಕಿ ಕರೆಮ್ಮ ಜಿ ನಾಯಕ್ ಅವರು ದೂರನ್ನ ಕೊಡ್ತಾರೆ. ಏನಂತ ಹೇಳಿದ್ರೆ, ನನ್ನ ಕ್ಷೇತ್ರದಲ್ಲಿ ಅಂದ್ರೆ ದೇವದುರ್ಗ ತಾಲೂಕಿನಲ್ಲಿ ಕೃಷ್ಣ ನದಿಯಲ್ಲಿ ಯಥೇಚ್ಛವಾಗಿ ಅಕ್ರಮವಾಗಿ ಇವತ್ತು ರಾಯಲ್ಟಿ ಇಲ್ದೇನೆ ಸರ್ಕಾರಕ್ಕೆ ರಾಜಧನವನ್ನ ಕಟ್ಟದೇನೆ ಇವತ್ತು ಅಕ್ರಮವಾಗಿ ಮರಳನ್ನ ಸಾಗಿಸಲಾಗ್ತಾ ಇದೆ. ಇದನ್ನ ತಡೆಗಟ್ಟಬೇಕು ಅಂತ ಸಾಕಷ್ಟು ದಿನದಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೂ ಕೂಡ ತಡರಾತ್ರಿಯಲ್ಲಿ ಇವತ್ತು ಅಕ್ರಮವಾಗಿ ಮರಳನ್ನ ಸಾಗಾಟ ಮಾಡ್ತಾರೆ. ಇದನ್ನ ತಡಿಬೇಕು ಎನ್ನುವಂತ ನಿಟ್ಟಿನಲ್ಲಿ ಎಸ್ಪಿ ಅವರಿಗೆ ಒಂದು ದೂರನ್ನ ಕೊಡ್ತಾರೆ ಚೈತ್ರ. ಅದಾದ ನಂತರದಲ್ಲಿ ಈ ಮರಳನ್ನ ಹೊಡಿತಿರ್ತಕ್ಕಂಥವ್ರು ಇವತ್ತು ಮರಳಿನ ಅವಶ್ಯಕತೆಯು ಕೂಡ ಜಿಲ್ಲೆಯಲ್ಲಿ ಸಾಕಷ್ಟು ಇರತಕ್ಕಂಥದ್ದು. ಯಾಕಂದ್ರೆ ಕಟ್ಟಡಗಳು ಕೂಡ ಸಾಕಷ್ಟು ಅಲ್ಲಲ್ಲಿ ಕಟ್ತಾ ಇರೋದ್ರಿಂದ ಇವತ್ತು ಸರ್ಕಾರಿ ಕಟ್ಟಡಗಳಾಗಿರಲಿ, ಖಾಸಗಿ ಕಟ್ಟಡಗಳಾಗಿರಲಿ, ಎಲ್ಲಾ ಕಟ್ಟಡಗಳಿಗೂ ಕೂಡ ಇವತ್ತು ಮನೆ ಕಟ್ತಕ್ಕಂಥವ್ರು ಆಗಿರ್ಬೋದು, ಕಚೇರಿಗಳು ಕಟ್ತಕ್ಕ
ಎಲ್ಲದಕ್ಕೂ ಕೂಡ ಮರಳು ಅವಶ್ಯಕತೆ ಇದೆ. ಹಾಗಾಗಿ ನೀವು ಈ ರೀತಿಯಾಗಿ ಹೋಗಿ ಮರಳನ್ನ ತಡೆಗಟ್ಟಿ ಅಂತ ಹೇಳ್ತೀರಿ, ಆದ್ರೆ ರಾಯಲ್ಟಿಯನ್ನ ಕೊಡಿಸಿ, ರಾಯಲ್ಟಿ ಮುಗಿದು ಹೋಗಿದೆ, ರಾಯಲ್ಟಿಯನ್ನ ಕೊಟ್ಟು ಇವತ್ತು ಸರ್ಕಾರಕ್ಕೆ ನಾವು ರಾಜಧನವನ್ನೇ ಕಟ್ಟಿ ಹೊಡಿತೀವಿ, ನೀವು ಈ ಕ್ಷೇತ್ರದ ಶಾಸಕರು, ನಿಮ್ಮನ್ನ ಕೇಳಿದ್ರೆ ಮತ್ತೆ ಯಾರನ್ನ ಕೇಳೋಣ ಎನ್ನುವಂತಹ ವಿಚಾರವನ್ನು ಇಟ್ಕೊಂಡು ಶಾಸಕರ ಮನೆಗೆ ನಾವು ಹೋಗಿದ್ವಿ ಎನ್ನುವಂತಹ ಒಂದು ವಿಚಾರವನ್ನ ಮರಳು ದಂಧೆಕೋರರು ಹೇಳ್ತಾರೆ. ಆದ್ರೆ ಇಲ್ಲಿ ಶಾಸಕರು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ದೂರಿನಲ್ಲಿ ಇವರು ಉಲ್ಲೇಖಿಸಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನಾನು ಮನೆಯಲ್ಲಿ ಯಾರು ಇಲ್ದಿರ್ತ ಸಂದರ್ಭದಲ್ಲಿ ಕಚೇರಿ ಮತ್ತು ಮನೆ ಎರಡು ಒಂದೇ ಕಡೆ ಇದೆ ಚೈತ್ರ, ಅದು ಹೀಗಾಗಿ ಯಾರು ಇಲ್ಲದ ಸಮಯವನ್ನ ನೋಡಿಕೊಂಡು ಶ್ರೀನಿವಾಸ್ ನಾಯಕ್, ಹನುಮಂತು, ರವಿ, ಸುರೇಶ್ ಸೇರಿದಂತೆ 6ಕ್ಕೂ ಹೆಚ್ಚು ಜನ ಮತ್ತು ಅದರ ಜೊತೆಗೆ 60ಕ್ಕೂ ಹೆಚ್ಚು ಜನ ಅವರ ಮೇಲೆ ಇವತ್ತು ಇವರು ದೂರನ್ನ ನೀಡಿರ್ತಕ್ಕಂಥದ್ದು ಚೈತ್ರ. ಹೀಗಾಗಿ ಇವತ್ತು ಶ್ರೀನಿವಾಸ್ ನಾಯಕ್, ಹನುಮಂತ, ರವಿ, ಸುರೇಶ, ಅಮರೇಶ, ವೀರೇಶ್ ಗೌಡ ಸೇರಿದಂತೆ ಇತರೆ 60 ಜನರ ಮೇಲೆ ಶಾಸಕಿ ಕರೆಯಮ್ಮ ಜಿ ನಾಯಕ್ ಅವರು ದೂರನ್ನ ಕೊಟ್ಟಿದ್ದಾರೆ. ಹೀಗಾಗಿ SP ಏನು ಇವರಿದ್ದಾರೆ, ಈ ಹೊಸದಾಗಿ ಬಂದಿರತಕ್ಕಂಥ SP ಇದ್ದಾರೆ, ಅವರು ಈ ಒಂದು ದೂರನ್ನ ಸ್ವೀಕಾರ ಮಾಡಿಕೊಂಡು ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದನ್ನ ನಾನು ಪರಿಶೀಲನೆ ಮಾಡ್ತೇನೆ. ಜೊತೆಗೆ ನಾನು ಇಲ್ಲಿಗೆ SP ಆಗಿ ಬಂದ ನಂತರದಲ್ಲಿ 37 ಕೇಸುಗಳನ್ನ ಜಿಲ್ಲೆಯಲ್ಲಿ ಮರಳುಗಾರಿಕೆ ಮಾಡ್ತಕ್ಕಂಥವರ ಮೇಲೆ, ರಾಯಲ್ಟಿ ಇಲ್ಲದೆ ಸರ್ಕಾರಕ್ಕೆ ವಂಚಿಸ್ತಕ್ಕಂಥವರ ಮೇಲೆ 37 ಕೇಸ್ಗಳನ್ನ, ಪ್ರಕರಣಗಳನ್ನ ದಾಖಲಿಸಿ ಆ ಗಾಡಿಗಳನ್ನ ವಶಪಡಿಸಿಕೊಂಡಿದ್ದೀನಿ. ಈಗ ನಿಮ್ಮ ದೂರಿನ ಒಂದು ಏನು ಸಾರಾಂಶ ಇದೆ, ಇದರ ಮೇಲೂ ಕೂಡ ನಾನು ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ವಹಿಸ್ತೇನೆ ಅಂತಕ್ಕಂತಹ ಮಾತನ್ನ SP ಅವರು ಕೂಡ ಶಾಸಕರಿಗೆ ಭರವಸೆ ಕೊಟ್ಟಿದ್ದಾರೆ ಚೈತ್ರ. ಇಲ್ಲಿ ಮತ್ತೊಂದು ಕಡೆ ನೋಡಿದ್ರೆ ಜನಪ್ರತಿನಿಧಿಗಳಿಗೆ ಈ ರೀತಿಯಾದಂತ ಆದ್ರೆ ಇವತ್ತು ಜನಸಾಮಾನ್ಯರ ಗತಿ ಏನು ಎನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕೆ ಅಂತ ಕೇಳಿದ್ರೆ, ಇವತ್ತು ಅನೇಕ ಜನ ಸಾಮಾಜಿಕ ಹೋರಾಟಗಾರರಾಗಿರ್ಲಿ ಅಥವಾ ಪರಿಸರ ಸಂರಕ್ಷಣೆ ಮಾಡ್ತಕ್ಕಂಥವರಾಗಿರ್ಲಿ, ಇವರೆಲ್ಲರೂ ಕೂಡ ಈ ಒಂದು ಮರಳುಗಾರಿಕೆಯನ್ನು ತಡೆಯಬೇಕು ಎನ್ನುವಂತ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿರ್ತಾರೆ. ಜನಪ್ರತಿನಿಧಿ ಆದಂತವರ ಮೇಲೇನೆ ಈ ರೀತಿ ಆದ್ರೆ ನಮ್ಮ ಗತಿ ಏನು ಎನ್ನುವಂತಹ ಒಂದು ಸಾಮಾನ್ಯವಾದಂತ ಪ್ರಶ್ನೆ ಈಗ ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಎದ್ದಿರ್ತಕ್ಕಂಥದ್ದು. ಹೀಗಾಗಿ ಅಕ್ರಮವಾಗಿ ಇವತ್ತು ಮರಳುಗಾರಿಕೆಯನ್ನ ತಡಿತಕ್ಕಂಥದ್ದು ಒಂದು ಸವಾಲಾಗಿದ್ರೆ, ಮತ್ತೊಂದು ಕಡೆ ಇವತ್ತು ರಾಯಲ್ಟಿಯನ್ನ ಕೊಟ್ಟು, ಅಂದ್ರೆ ರಾಯಲ್ಟಿ ನೀಡಿ ಇವತ್ತು ರಾಜಧನವನ್ನ ಸರ್ಕಾರಕ್ಕೆ ಕಟ್ಟಿಸಿಕೊಂಡು ಮರಳಿನ ಯಾರ್ಡ್ಗಳನ್ನು ತೆಗಿತಕ್ಕಂಥದ್ದು ಕೂಡ ಮತ್ತೊಂದು ಸವಾಲಿನ ಕೆಲಸ ಈ ಸದ್ಯಕ್ಕೆ ರಾಯಚೂರು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರ. ಕರೆಮ್ಮಜ್ಜಿ ಶಾಸಕಿ ಜೊತೆಗೆ ಒಂದು ಹೆಣ್ಣು, ಆ ಹೆಣ್ಣಿನ ಮನೆಗೆ ಹೋಗಿ ಈ ರೀತಿ ಗುಂಪು ಕಟ್ಕೊಂಡು ಬೆದರಿಕೆ ಹಾಕ್ತಾರೆ ಅಂತ ಹೇಳಿದ್ರೆ, ಈ ಶ್ರೀನಿವಾಸ್ ನಾಯಕ್ ಯಾರು, ಈತನ ಹಿನ್ನೆಲೆ ಏನು, ಜೊತೆಗೆ ಈತನ ಬೆನ್ನಿಗೆ ಯಾರಾದರೂ ನಿಂತಿದ್ದಾರಾ? ಇಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಆಗ್ತಾ ಇದ್ರು ಕೂಡ ಯಾರು ಕೂಡ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಮುಂದೆ ಹೋಗಿಲ್ವಾ? ಪ್ರಶ್ನೆ ಮಾಡೋಕ್ಕೆ ಮುಂದೆ ಹೋದಂತಹ ಶಾಸಕಿ ಮೇಲೆಯೇ ಈತ ಬೆದರಿಕೆ ಹಾಕ್ತಾನೆ ಅಂತ ಹೇಳಿದ್ರೆ ಇನ್ಬೇನ್ ಬೇಕಾದ್ರೂ ಮಾಡೋದಕ್ಕೆ ಇವನು ಮುಂದೆ ಬರ್ಬೋದು ಅಂತ ಅನ್ಸುತ್ತಲ್ವಾ? ಚೈತ್ರ, ಇಲ್ಲಿ ನೋಡಿ, ನಮ್ಮ ಕರೆಮಜ್ಜಿ ನಾಯಕ್ ಅವರು ನಮ್ಮ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡತಕ್ಕಂಥ ಸಂದರ್ಭದಲ್ಲಿಯೇ ಸ್ಪಷ್ಟವಾಗಿ ಹೇಳ್ತಾರೆ. ಏನಂತ ಹೇಳಿದ್ರೆ, ಈ ರೀತಿಯಾಗಿ ಅಕ್ರಮ ಮರಳುಗಾರಿಕೆಯನ್ನ ತಡೆಯೋದಕ್ಕೆ ಹೋದಂತವರನ್ನೇ ಇವತ್ತು ಈ ಶ್ರೀನಿವಾಸ್ ನಾಯಕ್ ಎಂಬಂತವರು ಕೋಣೆಗಳಲ್ಲಿ ಹಾಕಿ ಇವತ್ತು ಎಗ್ಗಾಮುಗ್ಗ ತಳಿಚಿದ್ರು ಎನ್ನುವಂತಹ ಒಂದು ಆರೋಪವನ್ನ ಮಾಡ್ತಾರೆ. ಜೊತೆಗೆ ರೌಡಿ ಅನ್ನುವಂತಹ ಪದವನ್ನು ಕೂಡ ಅವ್ರು ಬಳಸ್ತಾರೆ. ಹೀಗಾಗಿ ಇಲ್ಲಿ ಶ್ರೀನಿವಾಸ್ ನಾಯಕ್ ಅವರು ಯಾರು ಅಂತ ಹೇಳಿದ್ರೆ, ಅವರು ಕೂಡ ಪ್ರಭಾವಿ ರಾಜಕೀಯ ಕುಟುಂಬದ ಹಿನ್ನೆಲೆ ಹೊಂದಿರತಕ್ಕಂಥವ್ರು ಚೈತ್ರ. ಈಗ ಈ ಹಿಂದೆಲೂ ಕೂಡ ಅವರು ಕೂಡ ಅಕ್ರಮವಾಗಿ ಮರಳುಗಾರಿಕೆಯನ್ನು ಮತ್ತು ಯಾರ್ಡ್ಗಳನ್ನ ಮರಳಿನ ಯಾರ್ಡ್ಗಳನ್ನು ಕೂಡ ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ತೆರೆದಿದ್ರು ಎನ್ನುವಂತಹ ವಿಚಾರವೂ ಕೂಡ ಬಯಲಿಗೆ ಬರ್ತದೆ. ಹೀಗಾಗಿ ಶ್ರೀನಿವಾಸ್ ನಾಯಕ್ ಮತ್ತು ಆತನ ಬೆಂಬಲಿಗರೆಲ್ಲರೂ ಸೇರ್ಕೊಂಡು ಎಲ್ಲಿ ಯಾವಾಗ ಇವರು SP ಗೆ ದೂರನ್ನ ಕೊಡ್ತಾರೋ, ಈ ರೀತಿ ಆದ್ರೆ ನಮ್ಮ ಈ ಒಂದು ಅಕ್ರಮ ದಂಧೆಗೆ ಎಲ್ಲಿ ಕಡಿವಾಣ ಬೀಳುತ್ತೋ ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಶ್ರೀನಿವಾಸ್ ನಾಯಕ್ ಅವರು ಈ ತಮ್ಮ ಗುಂಪನ್ನು ಕಟ್ಟಿಕೊಂಡು ಹೋಗಿ ಇವತ್ತು ಶಾಸಕಿ ಕರೆಯಮ್ಮ ನಾಯಕ್ ಅವರನ್ನ ಎದುರಿಸೋದಕ್ಕೆ ಮುಂದಾದ್ರ ಎನ್ನುವಂತಹ ಪ್ರಶ್ನೆ ಇದೀಗ ಕರೆಯಮ್ಮ ನಾಯಕ್ ಎತ್ತಿರ್ತಕ್ಕಂತಹ ಒಂದು ನೀಡಿರ್ತಕ್ಕಂಥ ದೂರಿನ ವಿಚಾರ ನೋಡಿದ್ರೆ ಎದ್ದು ಬರ್ತದೆ. ಮತ್ತೆ ಇಲ್ಲಿ ಶ್ರೀನಿವಾಸ್ ನಾಯಕ್ ಅವರದು ಕೂಡ ದೇವದುರ್ಗ ತಾಲೂಕಿನಲ್ಲಿ ಒಂದು ಮರಳಿನ ಒಂದು ಸ್ಟಾಕ್ಯಾರ್ಡ್ ಇದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಚೈತ್ರ. ಹೀಗಾಗಿ ಎಲ್ಲ ಮೇಲೆ SP ಅರುಣಾನ್ ಪಿಕಿರಿ ಅವರು ಒಂದು ಹದ್ದಿನ ಕಣ್ಣನ್ನ ಇಟ್ಟು ಮುಂದಿನ ದಿನಮಾನಗಳಲ್ಲಿ ಎಲ್ಲದರ ವಿರುದ್ಧ ಸೂಕ್ತವಾದ ತನಿಖೆಯನ್ನು ನಡೆಸಿ ಕ್ರಮ ಕೈಗೊಳ್ಳುತ್ತೇನೆ ಎನ್ನುವಂತಹ ಭರವಸೆಯನ್ನು ನೀಡಿದ್ದಾರೆ. ಈಗ ಏನಾಗುತ್ತೆ ಎನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಚೈತ್ರ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ.